ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 16ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಧನ್ಯ ಪದ್ಯಾಣ. ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ಬೇಹುಗಾರರು ಊರು ಸಂಚರಿಸುವ ವೇಳೆಗೆ ಕಂಡ ಪ್ರಾಕೃತಿಕ ಸನ್ನಿವೇಶವನ್ನು ನಾವು ತರ್ಕಿಸಿದ್ದೇವೆ, ನೋಡಿದ್ದೇವೆ. ಮಧುಮಾಸದೊಳ್ ಕೈವಂದ ಮಾಮರನ ಎಳದಳಿರಂ ಮನಂಬುಗೆ ಸವಿದು ಕೊರ್ವಿ ಕುಕಿಲ್ವ ಗಂಡು ಕೋಗಿಲೆಯ ಮಂಜುಳ ಸ್ವರದಂತೆ ಆರಕ್ತಮಾದ ನೇರಿಲಂ ಕೊಕ್ಕಿಂ ಕರ್ದುಂಕಿ ಚಂಚೂಪುಟಮಂ ಊರಿ ಅರೆಗಣ್ಮುಚ್ಚಿ ಪಕ್ಷಯುಗ್ಮಂ ಸಂಚಳಿಸೆ ಮಧುರಾಸವಮಂ ಸೀಯನೆ ಬರಪೀರ್ದು ತಣಿದುಂ ಸೊರ್ಕಿಂ ಗಳಪುವರಗಿಳಿಯ ಬಿಡುನುಡಿಯ ಭಂಗಿಯಂತೆ. ಚೈತ್ರ ಮಾಸದಲ್ಲಿ ಚಿಗುರಿದ ಮಾವಿನ ಮರದ ಎಳೆಯ ಚಿಗುರನ್ನು ಮೆಚ್ಚುವಷ್ಟೂ ಸವಿದು ಕೊಬ್ಬಿ ಕೂಗುವ ಗಂಡು ಕೋಗಿಲೆಯ ಇಂಪಾದ ಸ್ವರದಂತೆ ಕೆಂಪಾದ ನೇರಿಳೆಯನ್ನು ಕೊಕ್ಕಿನಿಂದ ಕುಕ್ಕಿ ಕೊಕ್ಕನ್ನು ಊರಿ ಅರ್ಧ ಕಣ್ಣು ಮುಚ್ಚಿ ರೆಕ್ಕೆಗಳೆರಡೂ ನಡುಗುತ್ತಿರಲು ಮಧುರಾಸವವನ್ನು ಎಂದು ಹೀರಿ ತಣಿದು ಸೊಕ್ಕಿನಿಂದ ಗಳಹುವ ಅರಗಿಳಿಯ ಬಿಡುನುಡಿಯ ರೀತಿಯಂತೆ. ಕರ್ಣರಸಾಯನಮಾಗೆ ಶ್ರೀರಾಮನಂ ಪಾಡಿ ಪೊಗಳ್ವ ಗಾಯಕ ಸಂದೋಹದಿಂ ಬಗೆಯಂತಂತು ಪಾಡುವು ಪಾಡೆಂತಂತು ಹಾವಂ ಹಾವಮೆಂತಂತು ಭಾವಂ ಪುದುಂಗೊಳೆ ನವರಸೋದಯಕ್ಕೆ ಪಡೆವೆತ್ತಾಡುವ ನಟ್ಟವಿಗಳ ಕೂಟದಿಂ ಜಾರಚೋರರತ್ತಣಿಂ ಭೀತಿಯಣಂ ನಾಡೊಳಿಲ್ಲೆನೆ ಬಾಗಿಲಂ ಪಡಿದೆರೆದು ಬೊಂಬಾಳಂಗಳಂ ಉರಿಯಿಸಿ ತಾಂ ನಿದ್ದೆವೋದ ಸಜ್ಜನರ ಸಜ್ಜುಗೊಂಡ ಬೀಡುಗಳ ಸಾಲ್ಗಳಿಂ. ಕರ್ಣರಸಾಯನವಾಗುವಂತೆ ಶ್ರೀರಾಮನನ್ನು ಹಾಡಿ ಹೊಗಳುವ ಗಾಯಕ ವೃಂದದಿಂದ ಮನಸ್ಸಿನಂತೆ ಹಾಡು, ಹಾಡಿನಂತೆ ಹಾವ, ಹಾವದಂತೆ ಭಾವ ಹೊಂದಿಕೊಂಡು ನವರಸೋದಯಕ್ಕೆ ಪ್ರತಿರೂಪವಾಗಿ ಆಡುವ ನರ್ತಕರ ಕೂಟದಿಂದ ಜಾರ ಚೋರರಿಂದ ಭೀತಿಯಿಷ್ಟೂ ನಾಡಿನಲ್ಲಿಲ್ಲ ಎಂದು ಬಾಗಿಲನ್ನು ತೆರೆದು ದೊಡ್ಡ ದೀಪಗಳನ್ನಿರಿಸಿ ತಾವು ನಿದ್ದೆ ಹೋದ ಸಜ್ಜನರ ಸುವ್ಯವಸ್ಥಿತವಾದ ಮನೆಗಳ ಸಾಲುಗಳಿಂದ ಅನಾಥರುಂಡಿಲ್ಲದೊಡೆ ಬರ್ಪುದು ತಂಗೂಳಲ್ತು ಕದನ್ನ ಮಲ್ತು ಪೂರಣಗಡುಬುಂಟು ಓಗರಮುಂಟು ಒಳೆಯುಂಟು ಈಗಳೆ ಇಕ್ಕುವೆಂ ತಳ್ವದಿರಿಂ ಎಂದು ತಲೆವಾಗಿಲೊಳ್ಳಿಂದು ಕರೆವ ಮುತ್ತೈದೆಯರ ತಂಡದಿಂ ಕೇರಿಗಳ್ ಸೊಗೈಸೆ. ಅನಾಥರು ಉಂಡಿಲ್ಲವಾದರೆ ಬರಬೇಕು, ಹೀಗೆ ಬರಬೇಕು. ತಂಗುಳಲ್ಲ, ಹಳಸಿದ ಅನ್ನವಲ್ಲ. ಹೂರಣ ಗಡುಬುಂಟು, ಅನ್ನ ಉಂಟು, ಮಜ್ಜಿಗೆಯುಂಟು, ಈಗಲೇ ಇಕ್ಕುತ್ತೇನೆ, ತಡಮಾಡಬೇಡಿರಿ ಎಂದು ತಲೆಬಾಗಿಲಲ್ಲಿ ನಿಂತು ಕರೆಯುವ ಮುತ್ತೈದೆಯರ ತಂಡದಿಂದ ಕೇರಿಗಳು ಶೋಭಿಸುತ್ತಿರಲು ನಾಡಂ ಸುತ್ತಿ ಕಂಡುದಂ ಅರಿಪಲ್ಕೆಂದು ಸೋದರರಿಂ ಬಳಸಿ ಬಣ್ಣದ ಚೌಕಿಗೆಯೊಳಿರ್ಪ ರಾಯನಂ ಕಂಡು ದೂರದಿಂ ತಲೆವಾಗೆ
ರಾಘವಂ ಆತಂಗಳ್ಗೆ ನಾಡೊಳ್ಳೋಗರ್ಗೆ ಸೊಗಕೆ ಕುಂದಿಲ್ಲ ಮಲ್ತೆ ಆಜ್ಞೆಗೆ ಭಂಗಮಿರದಲೇ ರಾಯನಂ ನಿಂದಿಸರಲೇ ಇಂದಿನ ವಾರ್ತೆಯೇನ್ ಪೇಳಿಂ ಎಂದಂ. ನಾಡನ್ನು ಸುತ್ತಿ ಅಲ್ಲಿ ಕಂಡುದನ್ನು ಹೇಳಲು ಸೋದರರಿಂದ ಬಳಸಿ ಬಣ್ಣದ ಚೌಕಿಯಲ್ಲಿರುವ ರಾಜನನ್ನು ಕಾಣುವುದಕ್ಕಾಗಿ ಬೇಹುಗಾರರು ಬರ್ತಾರೆ. ಶ್ರೀರಾಮ ಸೋದರರೊಂದಿಗಿದ್ದಾನೆ. ಸೋದರರೊಂದಿಗಿರುವಂತಹ ಶ್ರೀರಾಮನನ್ನು ಆ ಚಾರರು ದೂರದಿಂದ ನೋಡ್ತಾರೆ. ಬಂದಂಥ ಚಾರರನ್ನುದ್ದೇಶಿಸಿ ಶ್ರೀರಾಮ ಹೇಳ್ತಾನೆ, ನಾಡಲ್ಲಿ ಜನರ ಸುಖಕ್ಕೆ ಕುಂದಿಲ್ಲವಷ್ಟೇ, ಆಜ್ಞೆಗೆ ಭಂಗವಿರದಷ್ಟೇ, ರಾಜನನ್ನು ಪ್ರಜೆಗಳಾರೂ ನಿಂದಿಸರಷ್ಟೇ, ಇಂದಿನ ವಾರ್ತೆಯೇನು ಹೇಳಿ ಎಂದು ಪ್ರಶ್ನಿಸ್ತಾರೆ. ಆಗ ಬೇಹುಗಾರರು ಶ್ರೀರಾಮನಲ್ಲಿ ನಿವೇದಿಸ್ತಾರೆ, ಜೀಯ ಮೂಜಗಮಂ ಕಾವ ನೀಂ ನೆರೆಯಿರ್ದುಂ ತಿರೆಯಂ ಪೊರೆವಂದು ಲೋಗರ್ಗೆ ಸೊಗಕ್ಕೆ ಕುಂದೇ. ಪ್ರಭೋ, 3 ಲೋಕವನ್ನು ರಕ್ಷಿಸುವ ನೀನು ನನ್ನ ಬಳಿಯಲ್ಲಿರುವಾಗ, ಭೂಮಿಯನ್ನು ಪಾಲಿಸುತ್ತಿರುವಾಗ ಜನರಿಗೆ ಸುಖಕ್ಕೆ ಕೊರತೆಯೇ? ವಿಶ್ವಮೆಲ್ಲಂ ನಿನ್ನಾಣತಿಯೊಳಿರ್ಪಿನಂ ಪುಳುವಾನಸರ್ ದೂರಲಾರ್ಪರೇ. ವಿಶ್ವವೆಲ್ಲ ನಿನ್ನ ಆಜ್ಞೆಯಲ್ಲಿರುತ್ತಿರುವುದರಿಂದ ಹುಲುಮಾನವರು ಹೀನಮಾನವರು ದೂರಬಲ್ಲರಿ. ನಾಮ ಮುಂದು ದೇಹಿಗಳ್ಗೆ ತಾರಕ ಮಂತ್ರಮಾಗಿರ್ಪಿನಂ ಪಳಿಯಲುಂಟೇ. ನಾಮ ಒಂದು, ಶ್ರೀರಾಮ ಒಂದು ದೇಹಿಗಳಿಗೆ ತಾರಕ ಮಂತ್ರವಾಗಿರುವಾಗ ಮತ್ತೆ ನಿಂದಿಸಲಿಕ್ಕಿದೆಯೇ ದೊರೆ? ಮೇಣುಂ ಮುಮ್ಮೆಯ್ಯ ದುಷ್ಕೃತಿಗಳಿಗುಂಬಿಸೆ ಬಾಳ್ಕೆಯೊಂದು ತಗದೆ ಮಿಳ್ತು ಪೊಳ್ತಂ ಪಾರೆ ಪಾಪರ್ ದೇವರಂ ತೆಗಳಿಸಲೊಡಂ ಏನಕ್ಕುಂ. ಮತ್ತು ಕಳೆದ ಜನ್ಮದ ಕೆಟ್ಟ ಕೆಲಸಗಳು ಸಂಚಿತವಾಗಿ ಜೀವನವೊಂದು ಒಪ್ಪದೆ ಮೃತ್ಯು ಹೊತ್ತನ್ನು ಹಾರೈಸುತ್ತಿರಲು ಪಾಪಿಗಳು ಭಗವಂತನನ್ನು ನಿಂದಿಸಿದರೆ ಏನಾದೀತು ರಾಜ? ಚೋರಂ ಚಂದ್ರಮನಂ ಸೊಂಬಂ ಪಗಲಂ ಪಾಷಂಡಿ ವೇದಂಗಳಂ ಪಳಿವಂತಿರಕ್ಕು ಎಂಬುದು. ಕಳ್ಳನು ಚಂದ್ರಮನನ್ನು, ಸೋಮಾರಿ ಹಗಲನ್ನು, ನಾಸ್ತಿಕನು ವೇದಗಳನ್ನು ನಿಂದಿಸುವಂತ ಪರ್ಯಾದೀತು. ಮಾಂಜದು ಸಿರಿಂ ಬನ್ನಣೆಯ ನುಡಿ ಜಾಣ್ಮೆಗೆ ಅವಸರ ಮಲ್ತು ಕಂಡುದಂ ಪೇಳುದೆನೇ. ಒರುವನ ಮೊಗಮಂ ಒರುವನೊರುವನ ಮೊಗಮಂ ಅವಲೋಕಿಸುತ್ತೆ ಮೋನಮಿರ್ದರ್. ಹೀಗೆ ಬೇಹುಗಾರರ ಮಾತನ್ನು ಕೇಳಿ ಒಡೆಯನು ಮತ್ತೆ ಆ ಚಾರಕರಿಗೆ ಮರೆಮಾಚದೆ ಹೇಳಿ, ವರ್ಣನೆಯ ವಾಕ್ಚಾತುರ್ಯಕ್ಕೆ ಇದು ಸಂದರ್ಭವಲ್ಲ, ಕಂಡುದನ್ನು ಹೇಳಬೇಕು ಅಂತ ಕಟ್ಟಪ್ಪಣೆ ಮಾಡ್ತಾನೆ. ಆ ಕ್ಷಣಕ್ಕೆ ಬೇಹುಗಾರರು ಒಬ್ಬರೊಬ್ಬರ ಮುಖವನ್ನು ನೋಡ್ತಾರೆ, ಮೌನವಾಗಿರ್ತಾರೆ, ಮಾತಿಲ್ಲ. ಹೀಗಿರುವಾಗ ಇಂತಿರೆ ಮತ್ತಂ ಮತ್ತಂ ರಾಯನ್ ಏನಾನು ಮುಂದು ಪೊಸ ವಾರ್ತೆ ಇರ್ಕುಮೆಂದು ಚಾರರ ಮೊಗದ ಭಂಗಿಯಿಂ ಮರಿತು ಎನ್ನಾಣೆ ಅಯ್ಯನಾಣೆ ಪೇಳಿಂ ಮನ್ನಿಪೆಂ ಅಲ್ಲದೊಡೆ ನಿಮ್ಮಂ ಶೂಲದ ತುತ್ತ ತುದಿಯಳ್ ಕಾಣ್ಬಿರಿ ಎಂದು ಪುರ್ವಿನ ಜರ್ವಿಂ ಗದರೇ.
ಮೌನವಾಗಿರುವಂಥ ಬೇಹುಗಾರರ ಮುಖವನ್ನು ನೋಡಿದ ರಾಮ, ಏನಾದರೊಂದು ಹೊಸ ವಾರ್ತೆ ಈ ಬೇಹುಗಾರರೊಳಗಿರಬೇಕು ಅಂತ ತೀರ್ಮಾನಿಸಿ ಚಾರರ ಮುಖದ ಚರ್ಯೆಯಿಂದ ಅದನ್ನು ತಿಳಿದು ಹೇಳ್ತಾನೆ, ನನ್ನಾಣೆ, ನಮ್ಮಯ್ಯನಾಣೆ, ಹೇಳಿ. ನೇರವಾಗಿ ಹೇಳಿದಿರಿ ಅಂತಾದರೆ ನಿಮ್ಮನ್ನು ಮನ್ನಿಸ್ತೇನೆ, ಈವರೆಗೆ ಹೇಳದೆ ಇದ್ದ ಅಪರಾಧವನ್ನು ಕ್ಷಮಿಸ್ತೇನೆ. ಅಲ್ಲ ಅಂತಾದರೆ ನಿಮ್ಮನ್ನು ಶೂಲದ ತುತ್ತ ತುದಿಯಲ್ಲಿ ಕಾಣ್ತೀರಿ ಅಂತ ಹುಬ್ಬಿನ ಜರ್ಬಿನಿಂದ ಗದರಿಸ್ತಾನೆ. ಆ ವೇಳೆಗೆ ಅವರಲ್ಲೊಬ್ಬನು, ಅವರೊಳೊರ್ವಂ ಕಂಪಿತಕಾಯಂ ಪಾದಾವನತ ಶಿರಂ ಇಂತು ಭಿನ್ನವಿಸಿದಂ ಕಾವನಿ ಮೆಯ್ವೆತ್ತಿರೆ ಪೆಳರಲುಂಟೆ ಮೇಣ್ ನನ್ನಿಯಂ ಆಣ್ಮನೊಳ್ ಬೈತಿಡಲೊಡಂ ಯಮಗಾವ ಬಟ್ಟೆ ಗಾವಿಲಂ ಕರುಂಬಿ ಪೇಳ್ದೊಂದು ನಿಷ್ಠುರೋಕ್ತಿಯಂ ದೇವರ್ಗೆ ನಿವೇದಿಸುವುದು ಅನುಚಿತಮೆಂದು ಮಾಡ್ದೆ ವೈಸೆ. ಶ್ರೀರಾಮನ ಗದರಿಕೆಯಿಂದ ಬೇಹುಗಾರನ ಕೈಕಾಲುಗಳು ಕಂಪಿಸತೊಡಗಿದವು. ಅವರಲ್ಲೋರ್ವ ಹೇಳ್ತಾನೆ, ಪ್ರಭೋ, ಕಾಪಾಡುವ ನೀನೇ ಪ್ರತ್ಯಕ್ಷವಿರುವಾಗ ಅಂಜುವುದಕ್ಕೆ ಇಂಬಾದರೂ ಎಲ್ಲಿ ತಂದೆ? ಮತ್ತು ನಮ್ಮೊಡೆಯನಾದ ನಿಮ್ಮಲ್ಲಿ ಸತ್ಯವನ್ನು ಬಚ್ಚಿಟ್ಟರೆ ನಮಗೆ ಅನ್ಯ ಗತಿಯೇನು? ಯಾವನೋ ಒಬ್ಬ ಹಳ್ಳಿಗನು ಅಸೂಯೆಯಿಂದ ಹೇಳಿದ ಒಂದು ಕರ್ಕಶ ವಾಕ್ಯವನ್ನು ದೇವರ ಸಮ್ಮುಖದಲ್ಲಿ ನಿವೇದಿಸುವುದು ಅನುಚಿತವೆಂದು ತಡೆದೆ ಅಷ್ಟೇ. ಬಲ್ಲರ ಬಲ್ಲಹಂ ಕಾವೊಡಿಂತಿದು ನಡುಗೇರಿಯೊಳರುವಂ ಅಸಗಂ ಪೆಂಡತಿ ಮುಳಿಸಿಂ ಪೇಳದೆ ತವರ್ಮನೆಗೆ ಪೋಪುದುಂ ಕಳ್ದು ಬಂದಳ್ಗೆ ಬುದ್ಧಿವೇಳ್ದು ತಾಯ್ ತಂದೆ ವಿರ್ಬಳಿ ಬಂದು ಅಳಿಯಂಗೊಪ್ಪಿಸಲೆಂದು ಕೋಪಮಂ ತಿಳಿಪಲೊಡಂ ಅಗಲ್ದ ಮಡದಿಯಂ ರಘುಜನಂತಿರೆ ಕೊಂಡಾಳೆಂ ಬಾಳೆಂ ಎಂದು ಬಿರು ನುಡಿದಂ ಕರ್ಣ ಕಠೋರಮಾಗೆ ಕೊಡಂಕೆಗಳಂ ಮುಚ್ಚುತ ಅಲ್ಲಿಂ ತಳರ್ದೆವು ಇಂತಿದೊಂದು ವಾರ್ತೆಯಲ್ಲದೆ ಆವುದು ಮಂ ಕೇಳ್ದುದಿಲ್ಲೆಂದು ಮಗುಳ್ದು ಎರಗೆ ರಾಯನವರಂ ಕೈ ಸನ್ನೆಯಿಂ ಕಳಿಪಿದಂ. ಬಲ್ಲಹರ ಬಲ್ಲವನು, ಒಡೆಯ, ನೀವು ಕಾಯುವುದಿದ್ದರೆ ವಸ್ತುಸ್ಥಿತಿ ಇದು. ನಡೆದದ್ದು ಹೀಗೆ. ನಡುಕೇರಿಯಲ್ಲಿ ಒಬ್ಬ ಅಗಸ ಹೆಂಡತಿ ಕೋಪದಿಂದ ತನ್ನಲ್ಲಿ ಹೇಳದೆ ತವರು ಮನೆಗೆ ಹೋದಳು. ತವರಿನವರು ಅಳಿಯನಲ್ಲಿ ಹೇಳದೆ ಮಗಳು ಬಂದಿದ್ದಾಳೆ ಅಂತ ತಿಳಿದು ಆಕೆಗೆ ಬುದ್ಧಿ ಹೇಳಿ ತಾಯಿ ತಂದೆಗಳು ಒಟ್ಟಿಗೆ ಬಂದು ಅಳಿಯನಿಗೆ ಮಗಳನ್ನು ಒಪ್ಪಿಸಿ ಅಳಿಯನ ಸಿಟ್ಟನ್ನು ತಿಳಿಗೊಳಿಸಲು ಯತ್ನಿಸುತ್ತಿದ್ದಾಗ ಆ ಅಗಸ ಅಗಲಿದ ಮಡದಿಯನ್ನು ರಘುಜನಂತೆ ಕೊಂಡು ನಾನು ಆಳೆನು, ನಾನು ಬಾಳೆನು ಎಂದು ಒರಟು ಮಾತನಾಡಿದ ಪ್ರಭು. ಆ ಮಾತು ಕರ್ಣಕಠೋರವಾಗಲು ಕಿವಿಗಳನ್ನು ಮುಚ್ಚುತ್ತಾ ಅಲ್ಲಿಂದ ತೆರಳಿದೆವು. ಹೀಗೆ ಇದೊಂದು ವಾರ್ತೆ ಇಲ್ಲದೆ ಮತ್ತಾವುದನ್ನೂ ನಾವು ಕೇಳಿದುದಿಲ್ಲ ಎಂದು ಶ್ರೀರಾಮಚಂದ್ರಮನ ಸಮ್ಮುಖದಲ್ಲಿ ನಿವೇದಿಸಿ ನಮಸ್ಕರಿಸಿದರು. ಆ ವೇಳೆಗೆ ಪ್ರಭು ಶ್ರೀರಾಮ ಅವರನ್ನು ಕೈ ಸನ್ನೆಯಿಂದ ತೆರಳುವುದಕ್ಕೆ ಹೇಳಿದ. ಗರತಿ ಮುಂಗಾರ ಮೊಳಗಿನತ್ತಣಿಂ ಪೊಡೆಗಿಡುವ ಎಳ ಕಳಿಲೆಯನೆ ಮಂಡಲೇಶ್ವರಂ ರಜಕನ ಒಂದು ಪರುಷೋಕ್ತಿಗೆ ಮನಗೆಟ್ಟುಂ ಮರವಟ್ಟುಂ ವಿಚಾರ ಪರಂ ಮತ್ತಂ ನೀಡು ಮೆಣಿಕೆಯೊಳ್ ನಿಟ್ಟುಸಿರ ಕಟ್ಟುಬ್ಬಸದಿಂ ತನಕೆ ತಾನ್. ಮುದ್ದಣ ಮನೋರಮೆಯನ್ನು ಉದ್ದೇಶಿಸಿ ಲೋಕಾಪವಾದವನ್ನು ಹೊತ್ತಂತಹ ರಾಮ
ಕೇವಲ ವ್ಯಾವಹಾರಿಕವಾಗಿ ಅಲ್ಲ, ಶಾರೀರಿಕವಾಗಿ ಅಲ್ಲ. ಪತ್ನಿಯನ್ನು ಬಿಟ್ಟು ಬಿಡಬೇಕಾದಂಥ ಪ್ರಮೇಯ ಬಂದಾಗ ಶಾರೀರಿಕವಾಗಿ ಮಾನಸಿಕವಾಗಿ ಹೇಗೆ ಕಂಗೆಟ್ಟಿದ್ದಾನೆ ಅನ್ನುವುದನ್ನು ಮನೋರಮೆಗೆ ತಿಳಿಸ್ತಾನೆ. ಗರತಿ ಮುಂಗಾರ ಗುಡುಗಿನಿಂದ ಅಡ್ಡ ಬೀಳುವ ಎಳೆ ಕಳಿಲೆಯ ಹಾಗೆ ರಾಜನು ರಜಕನೊಂದು ಪರುಷೋಕ್ತಿಗೆ ಮನ ಕೆಟ್ಟ ಮರವಟ್ಟಂತವನಾದ. ವಿಚಾರಪರನಾಗುತ್ತಾನೆ ಮತ್ತು ದೀರ್ಘಾಲೋಚನೆ ಮಾಡ್ತಾನೆ. ನಿಟ್ಟುಸಿರು ಬಿಡ್ತಾನೆ. ದೊಡ್ಡ ಉಬ್ಬಸದಿಂದ ತನಗೆ ತಾನೇ ಮಾನಸಿಕವಾಗಿ ಖಿನ್ನತೆಗೊಂಡಂತೆ ನುಡಿಯುತ್ತಾನೆ. ಹಾ ಹಾ ಪೊಂಜುರಿಗೆ ಎಂದೇ ಎರ್ದೆ ಗೊತ್ತಿದೆಂ, ಇಂತು ಕರುಳಂ ಕೊರೆಗುಂ ಎಂದು ಅರಿತೆ ನಿಲ್ಲಕ್ಕಟ. ಪಾವನೆ ಎಂದೇ ಒಪ್ಪುಗೊಂಡೆನ್, ಅದರಿಂ ಈ ವಿಲಗ ಮುಂದಕ್ಕೆ ತಲೆಮಟ್ಟೆಂ. ಹಾ ಹಾ ಹೊನ್ನ ಚೂರಿಯೆಂದೇ ಎದೆಗೆ ಒತ್ತಿಕೊಂಡೆ. ಹೀಗೆ ಕರುಳನ್ನು ಕತ್ತರಿಸುವುದೆಂದು ನಾನೆಣಿಸಲಿಲ್ಲ. ಅಯ್ಯೋ, ಪಾವನೆಯೆಂದೇ ಸೀತೆಯನ್ನು ಸ್ವೀಕರಿಸಿಕೊಂಡೆ. ಅದರಿಂದ ಈ ಅಪವಾದಕ್ಕೆ ತುತ್ತಾದೆ, ಒಳಗಾದೆ. ಆ ರಜಕನೆನ್ನನು ಏಳಿಸಿದನಿಲ್ಲಂ, ಆದಂ ಎಳ್ಚರಿಸಿದಂ ಸಾಜಂ. ಆಗಳ್ ರಕ್ಕಸನ ಬಂದಿಯೊಳ್ ಬಾಳ್ದಳಂ, ಮಗುಳ್ದುಂ ಆನ್ ಆಳ್ವೊಡಕ್ಕುಮೇ. ಆ ಅಗಸ ನನ್ನನ್ನು ನಿಂದಿಸಲಿಲ್ಲ, ಅವಹೇಳನ ಮಾಡಲಿಲ್ಲ. ಪರ್ಯಾಯವಾಗಿ ಬಹಳವಾಗಿ ಎಚ್ಚರಿಸಿದ. ಅದು ಸಹಜವೇ ಹೌದು. ಆಗ ರಾಕ್ಷಸನ ಬಂದಿಯಲ್ಲಿ ಬಾಳಿದವಳನ್ನು ಪುನಃ ನಾನು ಆಳುವುದಾದೀತೆ. ಇನ್ನು ಮಾತೇನು? ಮಾತೇನ್ ಸೀತೆ ಮನ್ಮನ ಪ್ರೀತೆ ಎಂದೊಡಂಬಟ್ಟೆನ್, ಇಂತು ಲೋಗರ ಮಾತಿಂಗೆ ಕೈಗಿಡುವೆನೆಂದು ಎಣಿಸದಾದೆಂ. ಇನ್ನೇವೆಂ ಕೈ ಒಲನೊಳ್ ಬೆಳೆದ ಕುರುಂಬುಲ್ಲಂ, ಕೀಳ್ತು ಬಿಸುಡುವಂತಿರೆ ಸೀತೆಯಂ ಬಿಡುವೆಂ ಎಂದೇ ಬಗೆದು ಬಳಿಯಂ ಸೋದರರೊಳ್ ಲಕ್ಷ್ಮಣಂಗೆ. ಮತ್ತೆ ಮಾತೇನು? ಸೀತೆ ನನ್ನ ಮೆಚ್ಚಿನವಳೆಂದು ಒಪ್ಪಿಕೊಂಡೆ. ಆದರೆ ಹೀಗೆ ಸಾಮಾನ್ಯರ ಮಾತಿಗೆ ಒಳಗಾಗುವೆನೆಂದು ನಾನು ಎಣಿಸದಿದ್ದೆ. ಇನ್ನೇನು ಮಾಡಲಿ? ಪೈರಿರುವ ಹೊಲದಲ್ಲಿ ಬೆಳೆದ ಕುರುಂಬುಳ್ಳನ್ನು ಕಿತ್ತು ಬಿಸಾಡುವಂತೆ ಸೀತೆಯನ್ನು ಬಿಟ್ಟೇ ಸಿದ್ಧ ಎಂದು ಬಗೆಯುತ್ತಾನೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.